ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿಯಲ್ಲಿ ಒಂದಲ್ಲ ಒಂದು ವಿವಾದಗಳು ಮುನ್ನೆಲೆಗೆ ಬರ್ತಾನೆ ಇರ್ತವೆ. ಇದೀಗ ಬನ್ನಿ ಮಹಾಕಾಳಿ ದೇವಸ್ಥಾನ ಮತ್ತು ವಿವೇಕಾನಂದ ಮೂರ್ತಿಯ ವಿವಾದ ಒಂದು ಮುನ್ನೆಲೆಗೆ ಬಂದಿದೆ ಮತ್ತು ಇದು ಏನು ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಸಹ ಕಾಣಿಸ್ತಾ ಇಲ್ಲ. ಮುಂದೆ ವಿವಾದದ ಸ್ವರೂಪ ಪಡ್ಕೊಂಡು ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆಗಳು ಸಹ ಕಾಣ್ತಾ ಇದ್ದಾವೆ. ಇದು ಏನೆಲ್ಲ ವಿವಾದ, ಏನು ಯಾವ ಕಾರಣಕ್ಕಾಗಿ ವಿವಾದ ಸೃಷ್ಟಿ ಆಗ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಬನ್ನಿ ಮಹಾಕಾಳಿ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ ಮತ್ತು ವಿವೇಕಾನಂದ ಮೂರ್ತಿ ಬಗ್ಗೆ ಹೇಳ್ತಾ ಇದ್ದೆ. ಈ ಎರಡೂ ಸಹ ದೇವಸ್ಥಾನ ಮತ್ತು ಮೂರ್ತಿಗಳು ಏನು ಹುಬ್ಬಳ್ಳಿಯ ಗಾಲ್ಫ್ ಏನು ಗ್ರೌಂಡ್ನಲ್ಲಿ ಈ ಒಂದು ದೇವಸ್ಥಾನ ಮತ್ತು ಮೂರ್ತಿಗಳಿದ್ವು. ಅದು ಏಕಾಏಕಿ ತೆರವು ಮಾಡಿರೋದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ರೈಲ್ವೆ ಕ್ಲಬ್ ರೋಡ್ನಲ್ಲಿರುವಂತಹ ಒಂದು ಗಾಲ್ಫ್ ಲಿಂಕ್ಸ್ ಮೈದಾನದಲ್ಲಿ ಈ ಒಂದು ಹಲವಾರು ವರ್ಷಗಳಿಂದ ಈ ಒಂದು ಬನ್ನಿ ಮಹಾಕಾಳಿ ದೇವಸ್ಥಾನ ಒಂದು ಕಟ್ಟೆ ಮಾದರಿಯಲ್ಲಿ ಇತ್ತು ಮತ್ತು ಅಲ್ಲೇನು ಏನು ಬನ್ನಿ ಗಿಡ ಇದ್ದ ಕಾರಣಕ್ಕಾಗಿ ಅಲ್ಲೊಂದು ಸಣ್ಣದಾದ ಗುಡಿ ಕಟ್ಟಲಾಗಿತ್ತು. ಅದರ ಪಕ್ಕದಲ್ಲಿ, ಅದರ ಸಮೀಪದಲ್ಲಿನೇ ವಿವೇಕಾನಂದ ಮೂರ್ತಿನೂ ಸಹ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇಲ್ಲಿ ಏನು ಮಹಿಳೆಯರು ಮತ್ತು ಇಲ್ಲಿನ ಏನು ಸ್ಥಳೀಯರು ಅಲ್ಲಿ ಹೋಗಿ ಬನ್ನಿ ಮಹಾಕಾಳಿ ದೇವಸ್ಥಾನಕ್ಕೆ ಏನು ಪೂಜೆ ಪುನಸ್ಕಾರ ಮಾಡುವಂಥ ಕೆಲಸವನ್ನು ಪ್ರಕ್ರಿಯೆ ಸಹಜವಾಗಿ ನಡೀತಾ ಇತ್ತು. ಆದರೆ ಈಗ ಏಕಾಏಕಿ ಏನು ಆ ಒಂದು ಗಲ್ಫ್ ಲಿಂಕ್ಸ್ ಮೈದಾನದ ಆವರಣದಲ್ಲಿದ್ದಂತಹ ಆ ಒಂದು ಬನ್ನಿ ಮಹಾಕಾಳಿ ದೇವಸ್ಥಾನ ಮತ್ತು ಏನು ವಿವೇಕಾನಂದ ಮೂರ್ತಿನ, ಬನ್ನಿ ಮಹಾಕಾಳಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಜೊತೆಗೆ ವಿವೇಕಾನಂದ ಮೂರ್ತಿಯನ್ನು ಬೇರೆ ಕಡೆ ಅದನ್ನು ಅಲ್ಲಿಂದ ರಿಮೂವ್ ಮಾಡಲಾಗಿದೆ. ಇದು ಹಿಂದೂಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಆ ಒಂದೇನು ಗಲ್ಫ್ ಲಿಂಕ್ಸ್ನಲ್ಲೇನು ನಿತ್ಯ ಏನು ಪಾದಚಾರ ಏನು ವಾಕಿಂಗ್ ಮಾಡ್ತಾಯಿದ್ರು, ಅವ್ರದ್ದೇ ಒಂದು ಅಸೋಸಿಯೇಷನ್ ಇದೆ. ಅವರು ಸಹ ಈ ಒಂದು ರೈಲ್ವೆ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲೇನೋ ಆ ಒಂದು ಗಲ್ಫ್ ಲಿಂಕ್ಸ್ ಮೈದಾನದ ಎದುರೇ ಒಂದು ಏನು ವಾಕಿಂಗ್ ಏನು ಅಸೋಸಿಯೇಷನ್ ಇದೆ, ಅವರು ಸಹ ಪ್ರತಿಭಟನೆ ಮಾಡಿದರು. ಮತ್ತೊಂದು ಕಡೆ ಹಿಂದೂಪರ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸಹ ಅಲ್ಲಿ ಪ್ರತಿಭಟನೆ ಮಾಡಿದರು. ಅದರ ನಂತರದಲ್ಲಿ ಏನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮತ್ತು ಇತರೆ ಹಿಂದೂಪರ ಸಂಘಟನೆಗಳ ಮುಖಂಡರು ಏನಂದರೆ ಏನು ನೈಋತ್ಯ ರೈಲ್ವೆ DGM ಕಚೇರಿಗೆ ಒಂದು ಮನವಿ ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾದವು. ಅಂದರೆ ಅಲ್ಲಿ ಏನು ಮನವಿ ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಏನು ಅಲ್ಲಿನ ರೈಲ್ವೆ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರು ಅಲ್ಲಿನ ಏನು ಅಧಿಕಾರಿಯ ಒಂದು ನಾಮಫಲಕನ ಕಿತ್ತೊಗೆಯುವಂಥ ಕೆಲಸ ಮಾಡಿದರು. ಇದು ಆ ಒಂದು ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುವಂತೆ ಮಾಡಿತು. ಏನು RPF ಆಯುಕ್ತರು ಮತ್ತು ಹಿಂದೂಪರ ಸಂಘಟನೆ ಮುಖಂಡರ ನಡುವೆ ಮಾತಿನ ಚಕಮಕಿಯೂ ಆಯಿತು ಮತ್ತು ಏನು ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಅವರೆಲ್ಲರನ್ನ ಒಳಗೆ ಹಾಕ್ರನ್ನ ಒಂದು ಸೂಚನೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರು ಆಕ್ರೋಶ ಹೊರಹಾಕಿದರು. ನಾವೇನು ಇಲ್ಲಿ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಬಂದೀವಿ ಹೊರತಾಗಿ ಏನು ಯಾವುದೇ ಕಾರಣಕ್ಕೂ ಬಂದಿಲ್ಲ, ನಾವು ಕಾನೂನು ಕೈಗೆತ್ತಿಕೊಂಡಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಒಂದೂವರೆ ತಾಸದ ಏನು ಹೇಳಿ, ಒಂದೂವರೆ ತಾಸದ ನಿಂತೀವಿ ಏನು ಹೇಳಿ ನೀವು? ಅವ ಬರುವತ್ತಿ ಸನಾತನ ಹಿಂದೂ ಧರ್ಮಕ್ಕೆ ಇದ್ರ ನಡುವೆ ಅಂದರೆ ಒಂದು ಅಧಿಕಾರಿಗಳು, ಒಂದೇನು ರೈಲ್ವೆ ಅಧಿಕಾರಿಗಳು ಮತ್ತು ಏನು ಹಿಂದೂಪರ ಸಂಘಟನೆ ಮುಖಂಡರ ಒಂದು ಮಾತಿನ ಚಕಮಕಿ ಮುಂದೆ ಹೋಗಿ ಒಂದು ಏನು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತೆ ಮಾಡಿತು. ಕೊನೆಗೆ ಅಂದರೆ ಅಲ್ಲೇನು ಆ ಒಂದು ಮೂರ್ತಿ ಏನು ದೇವಸ್ಥಾನ ಮತ್ತು ತೆರವಿಗೆ ಕಾರಣವಾದ ಅಧಿಕಾರಿಗಳು ಈ ರಜೆ ಇರೋ ಹಿನ್ನೆಲೆಯಲ್ಲಿ ಅವರು ಇಲ್ಲ ಅನ್ನೋ ಒಂದು ಸಮಜಾಯಿಷಿ ನೀಡುವಂಥ ಕೆಲಸವನ್ನು ರೈಲ್ವೆ ಅಧಿಕಾರಿಗಳು ಮಾಡಿದರು. ಮತ್ತು ಏನು ಮತ್ತು ಸ್ಥಳೀಯ ಪೊಲೀಸರು ಸಹ, ಅಂದರೆ ಕೇಶವಪುರ ಠಾಣೆ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸುವಂತಹ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ಏನು ಹಿಂದೂಪರ ಸಂಘಟನೆ ಮುಖಂಡರು ಮತ್ತು ರೈಲ್ವೆ ಅಧಿಕಾರಿಗಳು ಕುಂತು ಮಾತುಕತೆ ಮಾಡಿ ಆ ಒಂದು ಶನಿವಾರದವರೆಗೆ ಈ ಒಂದು ಹಿಂದೂಪರ ಸಂಘಟನೆಗಳ ಮುಖಂಡರು ಗಡುವು ಕೊಟ್ಟಿದ್ದಾರೆ. ಆ ಶನಿವಾರದ ಒಳಗಾಗಿ ಆ ಒಂದು ಏನು ಬನ್ನಿ ಮಹಾಕಾಳಿ ದೇವಸ್ಥಾನ ಮರುಪ್ರತಿಷ್ಠಾಪನೆ ಆಗಬೇಕು. ಜೊತೆಗೆ ಏನು ವಿವೇಕಾನಂದ ಮೂರ್ತಿ ಇತ್ತು, ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲದೇ ಇದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಮುಂದೆ ಸೂಕ್ತ ಭರವಸೆ ಅಂದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ರೈಲ್ವೆ ಅಧಿಕಾರಿಗಳು ಸಹ ಭರವಸೆ ಕೊಟ್ಟಿದ್ದಾರೆ.
ಆ ಒಂದು ಭರವಸೆ ಹಿನ್ನೆಲೆಯಲ್ಲಿ ಏನು ಮುತ್ತಿಗೆ ಹಾಕಿದ್ರು, ಏನು ನೈಋತ್ಯ ರೈಲ್ವೆ DGM ಕಚೇರಿಗೆ ಏನು ಮುತ್ತಿಗೆ ಹಾಕಿದ್ರು, ಆ ಒಂದು ಮುತ್ತಿಗೆನ ವಾಪಸ್ ಪಡ್ಕೊಂಡಿದ್ದಾರೆ ಮತ್ತು ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಂಡು ಶನಿವಾರದವರೆಗೂ ಸಹ ಹಿಂದೂಪರ ಸಂಘಟನೆ ಮುಖಂಡರು ಗಡುವು ಕೊಟ್ಟಿದ್ದಾರೆ. ಮತ್ತು ಆ ಒಂದು ವೇಳೆ ಆ ಒಂದು ಏನು ಏನು ಕಾಲಮಿತಿ ಹೇಳಿದ್ದಾರೆ, ಅದರೊಳಗಾಗಿ ಆಗಿಲ್ಲ ಅಂದರೆ ಶನಿವಾರದಂದು ಉಗ್ರ ಹೋರಾಟ, ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಇಂದು ಏನು ಪಾದಚಾರಿಗಳ ಏನು ಸಂಘ ಇದೆ, ಏನು ವಾಕಿಂಗ್ ಏನು ಅಸೋಸಿಯೇಷನ್ ಇದೆ, ಅವರು ಸಹ ಶನಿವಾರವರೆಗೂ ಸಹ ಗಡುವು ಕೊಟ್ಟಿದ್ದಾರೆ. ಈ ಹುಬ್ಬಳ್ಳಿಯ ಗಾಲ್ಫ್ ಲಿಂಕ್ ಗ್ರೌಂಡ್ ಒಳಗೆ ಕಳೆದ 70 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ಒಂದು ಬನ್ನಿ ಮಹಾಂಕಾಳಿ ದೇವಸ್ಥಾನ ಇತ್ತು. ಮತ್ತು ಕಳೆದ 5-6 ವರ್ಷಗಳ ಹಿಂದೆ ಇಲ್ಲಿಯ ರೈಲ್ವೆ ಅಧಿಕಾರಿಗಳೇ ಹೆಚ್ಚು ಮುತುವರ್ಜಿ ವಹಿಸಿ ಹಿಂದೂ ಸಮಾಜದ ಗೌರವದ ಸಂಕೇತ ಆಗಿರುವಂತಹ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಆದರೆ ಇಲ್ಲಿರುವಂಥ ಕೆಲವು ಮತಿಭ್ರಷ್ಟ ಅಧಿಕಾರಿಗಳು ತಮಗೆ ತಲೆಯಾಗಿ ಏನು ಬರ್ತೋ ಅದನ್ನು ಮಾಡ್ತಾರೆ. ಇಲ್ಲಿ ಬರುವಂಥ ಬೆಳಗ್ಗೆ ವಾಕಿಂಗ್ ಬರುವಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ವಾತಾವರಣದ ವಾಕಿಂಗ್ ಬರ್ತಾರೆ ಅಂದ್ರೆ ಅವ್ರು ವಾಕಿಂಗ್ ಬರೋದನ್ನು ಕಳೆದ ಪ್ರತಿ 3 ತಿಂಗಳಿಗೊಮ್ಮೆ ತೊಂದರೆ ಮಾಡೋದು, ಅವ್ರಿಗೆ ಬರೋದು ಗೇಟ್ ಹಾಕೋದು, ಅಧಿಕಾರ ಹಿಡ್ಕೊಂಡು ದಬ್ಬಾಳಿಕೆ ಮಾಡೋದನ್ನು ಮಾಡ್ತಾಯಿದ್ರು. ಅದನ್ನು ಸಹನ ಮಾಡಿಕೊಂಡು ಹೋರಾಟ ಮಾಡಿ ಬಂದು ವಾಕಿಂಗ್ ಮಾಡಿದರೆ ಮೊನ್ನೆ ಯಾರಿಗೂ ಗೊತ್ತಿಲ್ಲದೆ ಯಾರಿಗೂ ಗಮನಕ್ಕೆ ತರದೆ ಈ ಎರಡೂ ಮೂರ್ತಿಗಳನ್ನು ತೆರವುಗೊಳಿಸಿ ಅಲ್ಲಿ ದೇವಸ್ಥಾನ ಇತ್ತೋ ಇಲ್ಲೋ ಅನ್ನೋ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡ್ಯಾರ. ನಾನು ಪ್ರಶ್ನೆ ಕೇಳೋದು, ಬನ್ನಿ ಮಹಾಂಕಾಳಿ ಈ ಅಧಿಕಾರಿಗಳಿಗೆ ಏನು ತೊಂದರೆ ಕೊಟ್ಟಿದ್ರು? ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಪೂಜೆ ಮಾಡ್ತಾರೆ ಅನ್ನೋದು ಬಿಟ್ಟರೆ ಆ ದೇವಸ್ಥಾನ ಏನು ತೊಂದರೆ ಕೊಡೋಂಗಿಲ್ಲ. ಅದೇ ಪಕ್ಕದ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು ದೊಡ್ಡ ಮಸೀದಿ ಇದೆ. ಅದು ಇಟ್ ಈಸ್ ಇನ್ ದಿ ಪ್ರಿಮೈಸಸ್ ಆಫ್ ರೈಲ್ವೆ ಡಿಪಾರ್ಟ್ಮೆಂಟ್. ಅದನ್ನು ತೆಗೆದುಹಾಕುವಂಥ ಯಾವುದೇ ಕೆಲಸವನ್ನು ಅಧಿಕಾರಿಗಳ ಮಾಡದೆ ಅಲ್ಲಿ ಪ್ರತಿನಿತ್ಯ 5 ಬಾರಿ ನಮಾಜ್ ಘೋಷಣೆಗೆ ಹೋಗ್ತಾರೆ, ಆಜಾನ್ಗೆ ಹೋಗ್ತಾರೆ. ಅದು ತೊಂದರೆ ಕೊಡೋದಿಲ್ಲ ಅನ್ನೋ ನಾನು ಕೇಳ್ತಾ ಇದ್ದೀನಿ. ರೈಲ್ವೆ ಚಿಲ್ಲಿ ಗ್ರೌಂಡ್, ರೈಲ್ವೆ ಗದಗ ರೋಡ್ನಲ್ಲಿ 5 ಚರ್ಚ್ಗಳಿವೆ. ಎಲ್ಲ ಚರ್ಚ್ಗಳು ಅನಧಿಕೃತ ಇದಾವೆ. ಇವ್ರಿಗೆ ತಾಕತ್ತಿತ್ತಪ್ಪ ಅಂದರೆ ಹಿಂದೂ ಸಮಾಜ ಈ ಮೂರ್ತಿಗಳನ್ನು ತೆಗೆದುಕೊಂಡ್ರೆ ಒಪ್ಕೋತೀವಿ ನಾವು. 1 ವಾರದೊಳಗೆ ಆ ಎಲ್ಲ ಚರ್ಚ್ಗಳನ್ನು, ಆ ಮಸೀದಿಯನ್ನು ನೆಲಸಮ ಮಾಡಿರಿ, ನಿಮ್ಮನ್ನು ಅಪ್ರಿಸಿಯೇಟ್ ಮಾಡ್ತೀವಿ ನಾವು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರೈಲ್ವೆ ಇಲಾಖೆ ವಿರುದ್ಧ ಮತ್ತು ಈ ಥರ ಮತಿಭ್ರಷ್ಟ ಅಧಿಕಾರಿಗಳು, ಯಾರೋ ಒಂದು ಮತಾಂಧ ಅಧಿಕಾರಿಗಳು ಯಾವಾಗ ಬರ್ತಾರಲ್ಲ ಇಂಥ ಸಮಸ್ಯೆ ಮಾಡ್ತಾರೆ. ಅವ್ರಿಗೆ ದೇವತೆಗಳನ್ನ ಕಂಡ್ರೆ ಆಗೋಲ್ಲ, ಮೂರ್ತಿ ಪೂಜೆ ಮಾಡಬೇಡ ಅಂತೇಳಿ ಹೇಳಿರ್ತಾರಲ್ಲ, ಅಂಥ ಅಧಿಕಾರಿಗಳು ಬಂದಾಗ ಈ ಸಮಸ್ಯೆಗಳಾಗ್ತವೆ. ಈಗಾಗಲೇ ಬೆಳಗ್ಗೆ ವಾಕಿಂಗ್ ಮಾಡುವಂಥ ಎಲ್ಲ ಸಂಬಂಧಪಟ್ಟವರೆಲ್ಲರೂ ಕೂಡ ಗಡುವು ಕೊಟ್ಟರು. ಶನಿವಾರದ ಒಳಗಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕಂತ. ನಾವು ಕೂಡ ಅದಕ್ಕೆ ಬದ್ಧರಿದ್ದೀವಿ. ಶನಿವಾರದ ಒಳಗಾಗಿ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಇಲ್ಲ ಅಂದ್ರೆ ಆ ಅಧಿಕಾರಿಗಳಿಗೆ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಯಾವುದೇ ಹಂತ ಬಂದರೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಒಟ್ಟಾರೆ ಏನು ಗಲ್ಫ್ ಮೈದಾನದಲ್ಲಿ ಆವರಣದಲ್ಲಿದ್ದಂತಹ ಒಂದು ದೇವಸ್ಥಾನ, ಬನ್ನಿ ಮಹಾಂಕಾಳಿ ದೇವಸ್ಥಾನ ಮತ್ತು ಏನು ವಿವೇಕಾನಂದ ಮೂರ್ತಿಯ ತೆರವು ಪ್ರಕರಣ ಸಾಕಷ್ಟು ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಇದು ಏನಾದರೂ ಮರುಸ್ಥಾಪನೆ ಆಗಿಲ್ಲ ಅಂದರೆ ಅದು ಮುಂದೆ ಮತ್ತಷ್ಟು ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಈ ಅಧಿಕಾರಿಗಳು, ರೈಲ್ವೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಮುಂದೆ ಯಾವ ರೀತಿ ಸ್ವರೂಪ ಪಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕಂತೂ ಹಿಂದೂಪರ ಸಂಘಟನೆಗಳ ಆಕ್ರೋಶಕ್ಕೆ ಈ ಒಂದು ಘಟನೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.